MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಬೆಂಗಳೂರಿನ ಬಾಪೂಜಿ ನಗರದಲ್ಲೂ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಬಾಪೂಜಿ ನಗರದಲ್ಲಿ ಮಳೆ ಆರ್ಭಟಕ್ಕೆ ಜನರು ತತ್ತರಿಸಿದ್ದಾರೆ. ಬಾಪೂಜಿ ನಗರದ 8ನೇ ಕ್ಲಾಸ್ ರಸ್ತೆಯಲ್ಲಿ ಹಾನಿಯಾಗಿರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿದೆ. ಜನರು ಪರದಾಟವನ್ನೇ ನಡೆಸಿದ್ದಾರೆ. ಮನೆಯಿಂದ ನೀರು ಹೊರಹಾಕುವುದಕ್ಕೂ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಇದು ಬಾಪೂಜಿ ನಗರದ ಚಿತ್ರಣ ಏನು ಗಮನಿಸ್ತಾ ಇದ್ದೀರಿ. ಮಳೆಯ ರಣಾರ್ಭಟ, ಈ ಆರ್ಭಟದಿಂದಾಗಿ ಜನರು ಯಾವ ರೀತಿ ತತ್ತರಿಸ್ತಾ ಇದ್ದಾರೆ ಅಂತ, ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿ. ಮನೆಯಿಂದ ಹೊರಗಡೆ ಏನಾದರೂ ತೆರಳಬೇಕು ಅಂತಂದರೆ ನೀರಿನಲ್ಲೇ ತೇಲ್ಕೊಂಡು ಹೋಗಬೇಕು, ಅಷ್ಟರ ಮಟ್ಟಿಗಲ್ಲಿ ಮಳೆಯಾಗಿದೆ. ಮನೆ ಮುಂದೆ ನಿಲ್ಲಿಸಿದಂಥ ವಾಹನಗಳೆಲ್ಲವೂ ಕೂಡ ನೀರಿಗೆ ಆಹುತಿಯಾಗಿದೆ. ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಂತಿದೆ. ಏಕಾಏಕಿ ರಣಾರ್ಭಟ ಮಳೆ ಸುರಿದಿದ್ದಾಗಿ ಒಂದು 2-3 ಗಂಟೆಗಳ ಕಾಲ ನಿರಂತರವಾದಂತಹ ಮಳೆ ಇದು. ನಿದ್ದನಲ್ಲಿದ್ದಂತಹ ಜನರು ಬೆಚ್ಚು ಬಿದ್ದಿದ್ದಾರೆ. ಮಳೆಯ ರಣಾರ್ಭಟಕ್ಕೆ ರೋಸ್ ಹೋಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ರಸ್ತೆ ತುಂಬೆಲ್ಲ ನೀರು, ಮನೆ ಒಳಗಡೆ ಎಲ್ಲ ನೀರು. ಹೊರಭಾಗದಲ್ಲಿ ನಿಲ್ಲಿಸಿದಂತಹ ಎಲ್ಲ ವಾಹನಗಳಿಗೂ ಕೂಡ ನೀರು ತುಂಬಿಕೊಂಡಿದೆ. ಇನ್ನು ಮನೆಯ ಒಳಭಾಗದಲ್ಲಿ ನೀರು ತುಂಬಿಕೊಂಡಿರೋದನ್ನು ಅವರು ಹೊರಹಾಕೋದಕ್ಕೆ ಸಾಹಸವನ್ನು ಪಡ್ತಿದ್ದಾರೆ. ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದೆ. ಮನೆ ಒಳಭಾಗಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರೋದ್ರಿಂದಾಗಿ ರಾತ್ರಿ ಪೂರ್ತಿ ಎದ್ದು ಕಣ್ಣಿಗೆಣ್ಣೆ ಬಿಟ್ಕೊಂಡು ಮನೆ ಒಳಭಾಗದಲ್ಲಿ ಸೇರಿಕೊಂಡಂತಹ ನೀರನ್ನ ಹೊರಹಾಕ್ತಿದ್ದಾರೆ. ಇನ್ನು ಕೆಲವು ತಗ್ಗು ಪ್ರದೇಶಗಳಲ್ಲಂತೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಚರಂಡಿ ನೀರೆಲ್ಲ ಮನೆ ಒಳಭಾಗಕ್ಕೆ ನುಗ್ಗೋದ್ರಿಂದಾಗಿ ಆ ಬದಿಯನ್ನು ಹೊರಗಡೆ ಹಾಕೋದೇ ಒಂದು ಕಷ್ಟ ಸಾಧ್ಯ. ಬಾಪೂಜಿ ನಗರದ ಒಂದು ಬರಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ಲಕ್ಕಸಂದ್ರದ ದೃಶ್ಯಾವಳಿಗಳು, ಇನ್ನು ಮತ್ತೊಂದು ಬದಿಯಲ್ಲಿ ರಿಚ್ಮಂಡ್ ಸರ್ಕಲ್ನ ದೃಶ್ಯಾವಳಿಗಳು. ಮಳೆಯ ರಣಾರ್ಭಟ ಕೇವಲ ಒಂದು ಭಾಗಕ್ಕೆ ಹೊಡೆತ ಕೊಟ್ಟಿದೆ ಅಂತಲ್ಲ, ಇಡೀ ಬೆಂಗಳೂರಿನಾದ್ಯಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಇವತ್ತು ಈ ಬಾರಿ ಮಳೆ ಆಗಿದೆ. ಮೊನ್ನೆ ಕೂಡ ಮಳೆ ಬಂತು, ನಿನ್ನೆ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದರಿಂದಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಒಳಭಾಗದಲ್ಲಿದ್ದಂಥ ಪಾತ್ರೆಗಳು, ಫ್ರಿಡ್ಜ್, ಸ್ಲಿಪ್ಪರ್ಸ್ ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದೆ. ಚಾಮರಾಜಪೇಟೆಯ ಶಿರಸಿ ವೃತ್ತದ ಬಳಿ ಮಳೆಯ ರಣಾರ್ಭಟ ಆಗಿದೆ. ಈ ಪರಿಣಾಮವಾಗಿ ಮರ ಬಿದ್ದಿದೆ. ಚಾಮರಾಜಪೇಟೆ ಶಿರಸಿ ವೃತ್ತದ ಬಳಿ ರಸ್ತೆ ಬದಿ ಇದ್ದಂತಹ ಬೃಹತ್ ಮರ ದರಶಾಹಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ವಾಹನಗಳು ಅಲ್ಲಿ ಸಿಲುಕೊಂಡಿಲ್ಲ, ಪ್ರಾಣಾಪಾಯ ಕೂಡ ಆಗಿಲ್ಲ. ಚಾಮರಾಜಪೇಟೆಯ ಶಿರಸಿ ವೃತ್ತದ ಬಳಿ ಬೃಹದಾಕಾರದ ಮರವೊಂದು ಧರಶಾಹಿಯಾಗಿದೆ. ಈ ಧರಶಾಹಿಯಾದಂತಹ ಸಂದರ್ಭದಲ್ಲಿ ಹಲವು ಕಡೆಗಳಲ್ಲಿ ಏನಾದರೂ ವಾಹನಗಳಿದ್ರೆ ಅದೆಲ್ಲವೂ ಕೂಡ ನಜ್ಜುಗುಜ್ಜಾಗ್ಬಿಡುತ್ತೆ. ಆದರೆ ಅದೃಷ್ಟವಶಾತ್ ಇಷ್ಟು ದೊಡ್ಡ ಮರ ಬಿದ್ದಿದ್ರು ಕೂಡ ಅಲ್ಲಿ ಯಾವುದೇ ವಾಹನಗಳು ಇರಲಿಲ್ಲ. ಇನ್ನು ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಅಂದರೆ ಮಳೆ ಆರ್ಭಟ ಜೋರಾಗಿದ್ದರಿಂದಾಗಿ ಮನೆಯಿಂದ ಯಾರೂ ಕೂಡ ಹೊರಗಡೆ ಬರ್ತಿಲ್ಲ. ಬಹುಶಃ ಮಳೆ ಇರಲಿಲ್ಲ ಅಂದರೆ ಅಲ್ಲಿ ಕಾರ್ ಏನಾದರೂ ನಿಲ್ಲಿಸ್ತಿರ್ತಿದ್ರೋ ಏನೋ. ಮಳೆ ರಣಾರ್ಭಟ ಜೋರಾಗಿದ್ದರಿಂದಾಗಿ ಎಲ್ಲರೂ ಮನೆ ಸೇರಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಈ ಒಂದು ಬೃಹದಾಕಾರದ ಮರ ಏಕಾಏಕಿಯಾಗಿ ಧರಶಾಹಿಯಾಗಿದೆ. ಅಂದರೆ ಬುಡ ಸಮೇತವಾಗಿ ಅಲ್ಲಿ ರಸ್ತೆಗೆ ಬಿದ್ದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಚಾಮರಾಜಪೇಟೆಯ ಶಿರ್ಸಿ ಸರ್ಕಲ್ ವೃತ್ತದ ಬಳಿ ಈ ಒಂದು ಘಟನೆ ಆಗಿರುವಂಥದ್ದು. ಇನ್ನು ಬಿಬಿಎಂಪಿ ಸಿಬ್ಬಂದಿಗಳು ತಕ್ಷಣವೇ ಅಲ್ಲಿಗೆ ದೌಡಾಯಿಸಿ ಒಂದು ಮರ ತೆರವು ಕಾರ್ಯಾಚರಣೆನ ನಡೆಸಬೇಕಾಗುತ್ತೆ. ಇಲ್ಲಾಂದರೆ ಮೊದಲೇ ಮಳೆ ಸುರಿದು ಅವಾಂತರಗಳಾಗೋಗಿದೆ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರಸ್ತೆ ಸಂಚಾರ ಮಾಡುವ ಸಂದರ್ಭದಲ್ಲಿ ತೊಂದರೆಗಳಾಗುತ್ತೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಇನ್ನು ಈ ಮರ ಏಕಾಏಕಿ ಬಿದ್ದಿದ್ದರಿಂದಾಗಿ ಅಲ್ಲಿರುವಂತಹ ಎಲೆಕ್ಟ್ರಿಕ್ ಅದು ಕೂಡ ಒಂದು ರೀತಿ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ಅಲ್ಲಲ್ಲಿ ವೈರ್ಗಳೆಲ್ಲ ತಂತಿಗಳೆಲ್ಲ ತುಂಡಾಗಿ ಬಿದ್ದಿರುತ್ತೆ. ಏನಾದರೂ ಅವಘಡಗಳಾಗೋಕ್ಕೂ ಮುಂಚೆನೇ ಎಚ್ಚೆತ್ತುಕೊಂಡು ಈ ಮರವನ್ನು ಬೇಗ ಮತ್ತೊಂದು ಬದಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.